ಹಾಯ್ ಹಾಯ್ ಹಲೋ ನಮಸ್ಕಾರ ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ತುಂಬ ತಿಂಗಳುಗಳಾಯಿತು ನಾನು ಲಾಗ್ ಮಾಡಿ. ಸ್ವಲ್ಪ ಬ್ಯುಸಿ ಇರೋ ಕಾರಣ ದೇವ್ರ ಮಕ್ಕಳು ಜಾಸ್ತಿ ಇದ್ದಾರೆ. ಸೊ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಕಾಲಕ್ಕೆ ಸಮಯ ಅಲ್ಲೇ ಮುಗಿದೋಗ್ಬಿಡುತ್ತೆ. ಮತ್ತು ವಿಡಿಯೋ ಮಾಡೋಕ್ಕೆ ನನಗೂ ಸ್ವಲ್ಪ ಟೈಮ್ ಇಲ್ದಿರೋ ಕಾರಣ ಇವತ್ತೊಂದು ಸಣ್ಣದಾದ ಒಂದು ಲಾಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು ಬಂದಿರೋದು ಪ್ಲೇಸ್ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಇದನ್ನು ನೋಡಿ. ಎಲ್ಲಿ ಕರ್ಕೊಂಡು ಹೋಗ್ತಿರೋದು ಇವಾಗ? ನೋ ಕಾಮೆಂಟ್ಸ್. ಭಗವಂತ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿ ಹೋಯ್ತಾ ಇರೋದಷ್ಟೇ. ಆಕ್ಚುಲಿ ಚೆನ್ನಾಗಿರೋದು ಯಾವುದು ಬೆಟ್ಟ ಹುಡ್ಕೊಂಬರ್ಲಿಲ್ಲ ಬೆಟ್ಟ ಯಾವ್ದು ಬೆಟ್ಟ ಬಂಡೆ ಗಿಂಡೆ ಹುಡ್ಗಿಳ್ಕೊಂಬರದೇ ಇದ್ರೆ ಸಾಕಷ್ಟೇ. ಯಾಕಂದ್ರೆ ಜೀವನದಲ್ಲಿ ಇಲ್ಲ ಬೇಜಾರು ಆಸೆ ಇಟ್ಕೊಂಡಿದ್ದೀರಾ? ಆಸೆ ಇದೆ. ಇನ್ನು ಮದುವೆನೂ ಆಗಿಲ್ಲ. ಮದುವೆ ಆಗಿಲ್ವಾ? ಈ ವಿಡಿಯೋ ನೋಡಿದ್ರೆಲ್ಲ ಕಮೆಂಟ್ ಆಗ್ತಾರೆ. ಮುದ್ಮದೇನೆ ಎಣ್ಣೆ ಹೊಡಿತಾವನೆ ಬರ್ಗೆಟ್ಟಿರೋನು. ಅವೇನಂತ ಹೇಳು? ಏನಂತ? ಬರ್ಗೆಟ್ ನನ್ ಮಕ್ಳು ನಾವಿರೋ ಜಾಗಕ್ಕೆ ಬಂದವ್ರು ಇವ್ರು ಅಂತ. ಹೆಂಗವ್ರು ನೋಡೋ ಅವು ಅಂತಾವೆ. ನೋಡೋ ಈ ನನ್ ಮಕ್ಳೆಲ್ಲ ಹೆಂಗವ್ರು ನೋಡ್ರ ಇವ್ರು ಇಷ್ಟ ಅಸಹ್ಯವಾಗವ್ರೆ ಅಂತ. ಕೋತಿಗಳೇ ಮಾತಾಡ್ಕೊಂತಿರ್ತೈತಲ್ವಾ, ನನ್ ಜಾಗಕ್ಕೆ ಇವ್ರು ಬಂದು ಹೆಂಗವ್ರು ನೋಡು ಅಂತ. ಅಲ್ಲ, ನಾವೆಷ್ಟು ಚೆನ್ನಾಗಿದೀವಿ, ಇವ್ರೇನ್ ಹಿಂಗವ್ರಲ್ಲ ಅಂತ ಆಡ್ಕೊಂತಿರ್ತಾರೆ. ಓಕೆ, ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿದೆ. ಯಾವ ಪ್ಲೇಸ್ ಇದು? ಪ್ಲೇಸ್ ನೇಮ್ ಯಶವಂತಪುರ ಮುನಿಯಮ್ಮನ್ ಜೋಪಡಿ. ನಿಜ? ನೀನೇ ಹೊಸ್ತಾಗಿ ಮಾಡಿದ್ಯಾ? ಚಿರು ಹಾಯ್. ಸುಬಿ ಹಾಯ್. ಕೇಳಿಲ್ಲ, ಎಲ್ಲಿಗೆ ಹೋಗ್ತಿರೋದು ಇವಾಗ? ನಿನ್ನೆ ಏನ್ ಬಂತಲ್ಲ ನಿನ್ಗೆ ಮೆಡಲ್ಸ್ ಎಲ್ಲ? ಏನಕ್ಕೆ ಬಂದಿದ್ದು? ಅವಕಾಶಲ್ಲಿ ಟಾಪರ್ ಆಗಿ ಬಂದಿದ್ದೆ, ಅದಕ್ಕೆ ನಾನು ಇದಕ್ ಬಂದಿದ್ದೀನಿ. ಎಲ್ಲಿಗೆ ಬಂದಿದ್ಯಾ? ಕಾಂಪಿಟೇಷನ್ ಬಂದೆ. ಓಕೆ, ಅದಕ್ಕೆ ಜಾಸ್ತಿ ಎಲ್ಲ ಕರೆಕ್ಟಾಗಿ ಬಂದಿದ್ಕೆ ಅದಕ್ಕೆ ನಮ್ ಸ್ಟೇಟ್ ಲೆವೆಲ್ ಅಲ್ಲಿ ಅಬಾಕಸ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದೈತೆ. ಅಬಾಕಸ್ ಅಲ್ಲಿ ಕರೆಕ್ಟಾಗಿ ಕುತ್ಕೋ. ಫಸ್ಟ್ ಲೆವೆಲ್, ಅದಕ್ಕೆ ನಂಗೆ ಪ್ರೈಸ್ ಕೊಟ್ರು. ಅದಕ್ಕೆ ಇವತ್ತು ನಿಮ್ಮಪ್ಪ ಪಾರ್ಟಿ ಕೊಡ್ಸಕ್ ಕರ್ಕೊಂಡು ಹೋಯ್ತವ್ರೆ. ಏನ್ ಅಬಾಕಸ್ ಅಂದ್ರೆ? ಅಬಾಕಸ್ ಅಂದ್ರೆ ಮ್ಯಾಕ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ತೀಯಾ? ಎಲ್ಲಿ ಹೋಗಿದೆ ಎಕ್ಸಾಮ್ ಬರೆಯಕ್ಕೆ? ಸುಣ್ಣಲ್ಲಿ ಅಲ್ಲ, ಅದು ಸುಮ್ಮನಲ್ಲಿ. ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ ನಾಮದ ಚಿಲುಮೆ ಅನ್ನೋ ಒಂದು ಪ್ಲೇಸಲ್ಲಿದ್ದೀವಿ. ಸೊ ಮಕ್ಕಳು ತುಂಬ ದಿನದಿಂದ ಕೇಳ್ತಿದ್ರು ಎಲ್ಲಾದರೂ ಕರ್ಕೊಂಡೋಗಿ ಅಂತ. ನಾವು ಸ್ವಲ್ಪ ಬ್ಯುಸಿ ಇರೋ ಕಾರಣ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅದಕ್ಕೆ ಒಂದಿನ ರಜಾ ಹಾಕ್ಸಿ ಸ್ಕೂಲಿಗೆ ನಾಮದ ಚಿಲುಮೆ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ನಿಜವಾಗ್ಲೂ ಖುಷಿ ಆಯಿತು. ಸೊ ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣ ಅಲ್ಲಿ ಯೋಗಿನ ನೋಡಿ ತುಂಬ ಜನ ಗುರ್ತಿಸಿ ಮಾತಾಡಿಸಿ, ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್ ಅಂತ ಹೇಳಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಸೊ ನಾಮದ ಚಿಲುಮೆ ನಿಮಗೆ ಅಡ್ರೆಸ್ಸು ಸಹ ಇಲ್ಲಿ ಹಾಕಿದ್ದೀನಿ, ನೀವು ಒಂದ್ಸಲ ಹೋಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ಯಾಮಿಲಿ ಸಮೇತ ತುಂಬ ತಿಂಗಳುಗಳೇ ಆಯಿತು ಅನಿಸುತ್ತೆ ನಾವು ಆಚೆ ಬಂದು. ಸೊ ಇವತ್ತು ನಮ್ಮ ಮಕ್ಕಳಿಗೋಸ್ಕರ ಅವರು ಹಿಂಸೆ ಪಟ್ಕೊಂಡು ಗೋಳಾಡಿ ಹತ್ತಿ ಕರ್ಕೊಂಡು ಬಂದಿರೋ ಅಂಥದ್ದು ನೋಡಿ. ಪಾಪ ಯಾವಾಗಲೂ ಆಶ್ರಮ ಆ ಕೆಲಸ ಈ ಕೆಲಸ ಅಂತ ಯಾವಾಗಲೂ ಯೋಗಿ ಇರ್ತಿದ್ರು. ಸೊ ಈ ಪ್ಲೇಸಿಗೆ ಬಂದು ಒಂಥರ ನೆಮ್ಮದಿ ಅನ್ನಿಸ್ತು. ಒಂದು 2 ನಿಮಿಷ ಆದರೂ ಅಲ್ಲಿ ಓಡಾಡ್ಕೊಂಡು ಬಂದು. ಸೊ ಅಲ್ಲಿಂದ ಒಂದು ಹಿಸ್ಟ್ರಿನೇ ಇದೆ ನಿಮಗೆ. ನಾಮದ ಚಿಲುಮೆ ಅನ್ನೋ ಹೆಸರು ಹೇಗೆ ಬಂತು ಅಂತ ನಿಮಗೆ ಈ ಬೋರ್ಡಲ್ಲಿ ನೋಡ್ತಿರ್ಬೋದು. ಅದನ್ನು ನೀವು ಓದಿದ್ರೆ ಗೊತ್ತಾಗ್ಬಿಡುತ್ತೆ. ಫ್ರೀ ಮಾಡ್ಕೊಂಡು ಒಂದ್ಸಲ ಈ ಬೋರ್ಡ್ ಓದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ನಮ್ಮ ಮಕ್ಕಳೆಲ್ಲ ನಿಜವಾಗ್ಲೂ ಖುಷಿಯಿಂದ ಅವ್ರಿಗೆ ಪಾಪ ಆಶ್ರಮದಿಂದ ಒಂಚೂರು ಆಚೆ ಬಂದರೆ ಅದೇ ಖುಷಿನೇ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಈ ನೀರನ್ನ. ಇದು 24x7 ಯಾವಾಗಲೂ ಅದರೊಳಗಡೆ ನೀರು ಹರಿತಾನೆ ಇರುತ್ತೆ. ಸೊ ಹಾಗೆ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ತುಂಬ ಜನ
ಯೋಗಿನ ನೋಡಿ ಗುರುತಿಸಿ ಮಾತಾಡ್ಸಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ನೀವು ಆಶ್ರಮ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಇಂಥ ದೊಡ್ಡ ವ್ಯಕ್ತಿ. ಹಾಗೆ ನನ್ನ ಮಗಳಿಗೂ ಸ್ವಲ್ಪ ಕಿಟ್ಲೆ ಮಾಡ್ತಿದ್ರು, ಅಲ್ಲೆಲ್ಲ ಉಳ್ಕಲ್ಲಾಗಿದೆ, ಸ್ವೀಟ್ ಜಾಸ್ತಿ ತಿನ್ನಬೇಡ, ಚಾಕ್ಲೇಟ್ ಜಾಸ್ತಿ ತಿನ್ನಬೇಡ ಅಂತ. ಸೊ ನಾವು ಹಾಗೆ ಮಾತಾಡ್ಕೊಂಡು ಮುಂದೆ ಬಂದು ನಿಜವಾಗ್ಲೂ ಖುಷಿ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವು ಚಿರಋಣಿ. ಹಾಗೆ ಅಮ್ಮ ಒಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳೋಣ ಬನ್ನಿ ಅಲ್ವಾ? ಯಾವಾಗಾನ ಬಂದ್ರೆ ಬರ್ಬೋದು. ಬೇಡ ಬರೋದ್ ಬೇಡ ಅಂತ ಪರಿಸ್ಥಿತಿನೇ ಬರೋದ್ ಬೇಡ. ಬೇಡ ಅಂತ ಕೇಳ್ಕೊಂತಾರ ಅವ್ರು, ಚೆನ್ನಾಗಿರ್ಲಿ ಅಂತಾರ. ನಾವು ತುಂಬಾ ನಾವು ಫಾಲೋ ಅಪ್ ಮಾಡಿ ಇನ್ನೇನು ಫೋಟೋ ತೋರಿಸಿದ್ರಿ, ಯಾರೋ ಹುಡುಗ ಅವ್ರ ತಾಯಿ ತಂದೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಪಾಪ ಅಳ್ತಾ ಇದ್ರು. ರಾತ್ರಿನೂ ನೋಡಿದ್ವಿ ನಾವು. ಕರ್ಕೊಂಬಂದಿಲ್ಲ. ಬನ್ನಿ ಸರ್ ನಮ್ಮೂರ್ಗೊಂದ್ಸತಿ, ಇಲ್ಲೇ ಸಿರಾ ಹತ್ರ ಹಳ್ಳಿ. ಬನ್ನಿ ನಮ್ಮೂರ್ಗೊಂದ್ಸತಿ. ಸರಿ ಅಮ್ಮ, ಒಳ್ಳೇದಾಗ್ಲಿ. ಸೊ ಹಾಗೆ ಮುಗಿಸ್ಕೊಂಡು ಅದ್ರ ಪಕ್ಕನೇ ಬಂದು ಇಲ್ಲಿ ಔಷಧಿಗಳು ತಯಾರು ಮಾಡೋವಂಥ ಹಲವಾರು ಸಸಿಗಳಿದ್ದು, ಒಂಥರ ತಣ್ಣನೆ ಗಾಳಿ. ನಾವು ಹೋಗಿದ್ದಕ್ಕೂ ಅದಕ್ಕೂ ನಿಜವಾಗ್ಲೂ ಯಾವ್ಯಾವ ಸಸಿ ಇದೆ ಏನು ಅಂತ ನಿಮ್ಗೆ ಇಲ್ಲಿ ತೋರ್ಸೋಕೆ ಇಷ್ಟಪಡ್ತೀನಿ. ನೋಡಿ, ಫ್ರೀ ಇದ್ರೆ ಖಂಡಿತ ಇದನ್ನು ಓದಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ಮಕ್ಕಳು ಸುಮ್ಮನಿರ್ತಾರ, ಅವ್ರಿಗೆ ಬೇಕಾದಂಥ ಬಿಸ್ಕಿಟು ಜ್ಯೂಸ್ನೆಲ್ಲ ತಗೋತಿದ್ರು. ನಿಜವಾಗ್ಲೂ ಇಲ್ಲಿರೋ ಅಣ್ಣಂಗೆ ನಾನೊಂದು ಹ್ಯಾಟ್ಸ್ ಆಫ್ ಮಾಡ್ತೀನಿ. ಯಾಕೆ ಅಂದರೆ ನಮಗೆ ಟಿಕೆಟಿಂದನೂ ನಾವು ಮಕ್ಕಳು ತಿನ್ನೋ ಚಾಕ್ಲೇಟ್ಸಿಂದನೂ ನಮಗೆ ಅವರೇ ಕೊಡಿಸಿದ್ದು. ಒಳ್ಳೇದಾಗಲಿ ಅಣ್ಣ ನಿಮ್ಮ ಫ್ಯಾಮಿಲಿಗೆ. ಹಾಗೆ ಮುಂದೆ ಬರ್ತಾ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ಅಂತ ಗೊತ್ತಾಯಿತು. ಸೊ ಹಾಗೆ ಹೋಗೋಣ ಅಂತ ಬಂದು ಮಕ್ಕಳೆಲ್ಲನೂ ಕರ್ಕೊಂಡು, ಪಾಪ ನಮ್ಮ ಮಕ್ಳಿಗೂ ಫ್ರೀ ಇರಬೇಕಾದ್ರೆ ಅಷ್ಟೇ ನಮ್ಮ ಜೊತೆ ನಾವು ಕರ್ಕೊಂಡು ಹೋಗೋ ಅಂಥದ್ದು. ಸೊ ಹಾಗೆ ಎಲ್ಲರಿಗೂ ಒಂದೊಂದು ನಾಮ ಇಡಬೇಕು ಅಂತ ತಾತ ಎಷ್ಟು ನೀಟಾಗಿ ನೋಡಿ ಮಕ್ಕಳಿಗೆಲ್ಲ ನಾಮ ಇಡ್ತಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು. ಸೊ ಹಾಗೆ ಯೋಗಿಗೂ ನೋಡಿ, ಯೋಗಿ ಕಾಮಿಡಿ ಮಾಡ್ತಿದ್ದಾರೆ, ತಾತನ ಹತ್ರ ಮಾತಾಡಿಕೊಂಡು ಖುಷಿಯಿಂದ ಬಟ್ಟಿಡಿಸ್ಕೊಂಡು ಬಂದು. ಸೊ ಹಾಗೆ ಒಳಗಡೆ ಬರ್ತಾ ನೀವು ನೋಡ್ತಿರ್ಬೋದು ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನ ನಿಜವಾಗ್ಲೂ ಅದ್ಭುತವಾಗಾಯಿತು. ನಂದನ್ ಕುಮಾರ್ ನಮ್ ಸಿಹಾಂ ಚಿರೋ ನಮ್ ಸಿಹಾಂ ವೈಭವ್ ನಮ್ ಸಿಹಾಂ ಶ್ರೀಕಾಂತ್ ನಮ್ ಸಿಹಾಂ ಶ್ರೀಧರ್ ನಮ್ ಸಿಹಾಂ ಮನು ನಮ್ ಸಿಹಾಂ ಕರ್ಣಾ ನಮ್ ಸಿಹಾಂ ರೀತು ನಮ್ ಸಿಹಾಂ ಕಲಾವಿದ ನಮ್ ಸಿಹಾಂ ಜನಸ್ನೇಹಿ ಕುಟುಂಬ ನಮ್ ಸಿಹಾಂ ಸಹಾ ಕುಟುಂಬ ನಮ್. ಹಾಗೆ ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಲಂಕಾರ ಅಂತೂ ಯಪ್ಪ ಹೇಳೋಕ್ಕಾಗಲ್ಲ, ಅದ್ಭುತ. ಕಣ್ಣು ತುಂಬ್ಕೊಬಿಟ್ಟು ಆ ಅಲಂಕಾರ ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದು. ಸೊ ಹಾಗೆ ನಾವು 1-2 ನಿಮಿಷ ದೇವ್ರನ್ನ ಕೈ ಮುಕ್ಕೊಂಡು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತಾ ಬಂದು. ಸೊ ಎಲ್ಲರೂ ಮಂಗಳಾರತಿನ ತಗೊಂಡು ನಮ್ಮ ಮಕ್ಕಳು ನೋಡಿ ಇಷ್ಟು ಕ್ಯೂರಿಯಾಸಿಟಿಯಿಂದ ಇದ್ದರು. ಸೊ ನಿಜವಾಗ್ಲೂ ಖುಷಿ ಆಯಿತು ನಾವು ಹೋಗಿರೋದಕ್ಕೆ. ಅವರು ನನಗಂತೂ ನಿಜವಾಗ್ಲೂ ಖುಷಿ ಆಯಿತು. ಅವರು ಹೇಳ್ತಿದ್ರು ನೀವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ. ಸೊ ಹಾಗೆ ಗೊರವನಹಳ್ಳಿಗೂ ಹೋಗೋಣ ಅಂತ ಬಂದು, ಅಲ್ಲಿ ಆನ್ ದ ವೇ ಸಿಗುವಂಥ ಟೆಂಪಲ್ಗೆಲ್ಲ ಒಂದು ರೌಂಡ್ ಹೋಗುವ ಅಂತ ಬಂದು. ಸೊ ಅಲ್ಲೂ ಅಷ್ಟೇ ನಿಜವಾಗ್ಲೂ ಅಮ್ಮನ ಅಲಂಕಾರ ಅಂತೂ ಅದ್ಭುತವಾಗಿ ಮಾಡಿದ್ರು, ನೋಡೋಕ್ಕೆ 2 ಕಣ್ಣು ಸಾಲಿಲ್ಲ. ಸಿಗೋವಂಥ ಟೈಮಲ್ಲಿ ಸ್ವಲ್ಪ ಹೊತ್ತು ನಮ್ಮ ಮಕ್ಕಳ ಜೊತೆ ಕಳಿತೀವಿ. ಸೊ ಇಂಥ ದೇವಸ್ಥಾನಗಳನ್ನ ಕರ್ಕೊಂಡು ಬಿಡ್ತೀವಿ, ಹಾಗೆ ಅವ್ರಿಗೆ ಬೇಕಾದ ಉದ್ಯಾನವನ ತೋರಿಸ್ತಿರ್ತೀವಿ. ನಿಜವಾಗ್ಲೂ ಖುಷಿ ಆಯ್ತು ನೋಡಿ, ಅಮ್ಮನ ಅಲಂಕಾರ ಅಂತೂ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ರು. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಹಾಗೆ ಆಚೆ ಬರ್ತಾ ತುಂಬ ಜನ ಯೋಗಿನ ನೋಡಿ ಗುರುತಿಸಿ ಮಾತಾಡಿಸ್ತಿದ್ರು. ಈ ಪ್ರೀತಿಗೆ ನಾವೆಂದೆಂದಿಗೂ ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಈ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ. ಒಳ್ಳೆಯದಾಗಲಿ.